ಜೋಶಿ ಸರ್ ಹಾಗೆ ಇರಿ. ಚಂದ್ರಶೇಖರ್ ಅವರೇ, ಇಲ್ಲಿ ಇಂಡೋ ಪಾಕಿಸ್ತಾನ್ ಬಾರ್ಡರ್ ಅಂತಾದ್ರೆ ಬೇರೆ, ಇಂಡೋ ಚೈನಾ ಬಾರ್ಡರ್ ಅಂತಂದ್ರೆ ಬೇರೆ ಲೆಕ್ಕ. ಆ ಸಂದರ್ಭದಲ್ಲಿ ಒಬ್ಬ ಭೂಸೇನಾ ಮುಖ್ಯಸ್ಥನನ್ನ ಒಬ್ಬಂಟಿಯಾಗಿ ಮಾಡ್ದಂಗೆ ಆಯ್ತು. ಇಲ್ಲಿ ಅವ್ರು ಬರ್ಕೊಂಡಿದ್ದಾರೆ, ಅವ್ರು ಬರ್ಕೊಂಡಿದ್ದಾರೆ. ಇವು ಕೂಡ ಸೂಚನೆ ಸರಿಯಾಗಿ ಬರಲಿಲ್ಲ ಅಂತ ಟಾಪ್ ಲೀಡರ್ಶಿಪ್ ಇಂದ ಸಿಸ್ಟಮ್ ಅಬಂಡನ್ನಿ ಅಂತ ಬರ್ತಾರೆ. ತುಂಬಾ ಟೆಕ್ನಿಕಲ್ ಸಬ್ಜೆಕ್ಟ್ ಆದ್ರಿಂದ ಒಂದು ನಿಮಿಷ ದಯಮಾಡಿ ಎಕ್ಸ್ಟ್ರಾ ಕೊಡಿ ನನಗೆ. ಮೊದಲನೇದು, ರಾಹುಲ್ ಗಾಂಧಿ ಅವರು ಇಂಥ ವಿಚಾರಗಳು ಡಿಫೆನ್ಸ್ ವಿಚಾರ ಮಾತಾಡ್ಬೇಕಾದ್ರೆ ಪ್ರಬುದ್ಧತೆ ತೋರಿಸ್ಬೇಕು. ಅವ್ರಿಗೆ ಎಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿಲ್ಲ. ದೋಕ್ಲಾಮ್ ಅಂತ ಹೇಳಿದ್ರು. ದೋಕ್ಲಾಮ್ ಇರೋದು ಸಿಕ್ಕಿಂ ಒಳಗಡೆಗೆ, ಇದು ನಡೆದಿರೋದು ರೇಚಿನ್ಲಾ ಕೈಲಾಶ್ ರೇಂಜು ಈಸ್ಟರ್ನ್ ಲಡಾಖಲ್ಲಿ. ಎಲ್ಲಿನ ಕಾಶ್ಮೀರ, ಎಲ್ಲಿನ ಸಿಕ್ಕಿಮು, ಮೊದಲ ಅದ್ರ ಇನ್ಫಾರ್ಮೇಷನ್ ಇಲ್ಲ. ಎರಡನೇದು, ಯಾವ ಬುಕ್ ಇವರು ಇದನ್ನು ಮಾಡ್ತಾಯಿದ್ರು ಅದು ಪ್ರಿಂಟೇ ಆಗಿಲ್ಲ. ಅದನ್ನು ಇವನ್ ಪೆಂಗ್ವಿನ್ ಕೂಡ ಹೇಳಿದೆ, ಏನು ಪಬ್ಲಿಷರ್ ಇದ್ರಲ್ಲ ಪೆಂಗ್ವಿನ್ ಕೂಡ ಹೇಳಿದೆ, ಸ್ಟಿಲ್ ವಿತ್ ದ ಡಿಫೆನ್ಸ್ ಮಿನಿಸ್ಟ್ರಿ ಅಂತೇಳಿ. ಸೊ ಪಾರ್ಲಿಮೆಂಟ್ ರೂಲ್ಸ್ ಪ್ರಕಾರ ಪಬ್ಲಿಷ್ ಆಗಿರ್ತಕ್ಕಂಥ ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡೋಂಗಿಲ್ಲ. ಮತ್ತು ಇವ್ರು ಯಾವಾಗ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಅಷ್ಟೂ ವಿಚಾರಗಳು ಅದು ನರವಾಣೆಯವರ ಪುಸ್ತಕದಿಂದಲ್ಲ. ಯಾವ ಕ್ಯಾರವನ್ ಅಂತಕ್ಕಂತಹ ಮ್ಯಾಗ್ಝೈನಲ್ಲಿ ಸುಶಾಂತ್ ತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಆರ್ಟಿಕಲ್ಲು, ನರ್ವಾನೆಸ್ ಮೊಮೆಂಟ್ ಆಫ್ ಟ್ರೂತ್ ಅಂತಕ್ಕಂಥ ಆರ್ಟಿಕಲ್ಲು. ನಾನು ಆರ್ಟಿಕಲ್ ಓದಿದ್ದೀನಿ, 40 ಪೇಜ್ ಇದೆ. ಅದರೊಳಗಡೆಗೆ ಬರೀ ಲೇಖಕ ತನ್ನ ಅಭಿಪ್ರಾಯನೇ ಹೇಳ್ಕೊಂಡೋಗಿದ್ದಾನೆ ಬಿಟ್ಟರೆ, ಅದರೊಳಗಡೆಗೆ ಇವರು ಸ್ವಲ್ಪ ಇನ್ಪುಟ್ ತೊಗೊಂಡೋಗಿದ್ದಾನೆ ಬಿಟ್ಟರೆ, ಇದು ನರವಾಣೆಯವರ ಅಭಿಪ್ರಾಯವೇ ಆಗಿರಲಿಲ್ಲ ಫಸ್ಟ್ ಆಫ್ ಆಲ್. ಇನ್ನು ಎರಡನೇದು ಪಬ್ಲಿಷ್ ಆಗಿರಲಿಲ್ಲ. ಈ ಕ್ಯಾರವಾನ್ ಅಂತಕ್ಕಂಥ ಮ್ಯಾಗ್ಝೈನು ಇದು ಲೆಫ್ಟಿಸ್ಟ್ಗಳ ಮುಖವಾಣಿ. ಇಂಡಿಯಾ ಬೈಟರು, ಮೋದಿ ಬೈಟರು ಸೆಕೆಂಡ್ರಿ ಥಿಂಗ್. ನೋಡಿ, ಮೋದಿ ಅವರ ವಿಚಾರದಲ್ಲಿ ಡಿಸಿಷನ್ ತಗೋಬೇಕು ಅಂತೇಳಿ ಇವರು ಹೇಳ್ತಾ ಇದ್ರು. ನಾನು ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವ್ರ ಇವೆಂಟ್ಸ್ಗಳು ಹೇಗೆ ನಡೀತದೆ ನೋಡ್ಕೊಳ್ಳಿ. 8 ಕಾಲಿಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಸೇರಿಸಿ ಉತ್ತರ ಕೊಡಿ. ಜೋಶಿ ಅವರು ಪ್ರಸ್ತಾಪ ಮಾಡಿದ್ದೇನು ಅಂತಂದ್ರೆ, ಇಂಡೋ ಚೈನಾ ಬಾರ್ಡರ್ ಅಂತಾದಾಗ ಅಲ್ಲಿರುವಂತ ಪ್ರೋಟೋಕಾಲ್ಗಳು ಬೇರೆ, ಆ ಕಾರಣಕ್ಕಾಗಿ ನರವಣೆ ಅವರು ಕೇಳಿರೋದು. ಆ ಸಂದರ್ಭದಲ್ಲಿ ನೀವು ಅತಂತ್ರ ಸ್ಥಿತಿಯಲ್ಲಿ ಸೇನಾ ಮುಖ್ಯಸ್ಥನ ಇಡ್ತೀರಿ ಅಂತಾದ್ರೆ ಇದನ್ನ ಹೇಗೆ ಕರಿಬೇಕು ನಾವು? ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 8 ಕಾಲಿಗೆ ನಾರ್ದನ್ ಕಮಾಂಡರ್ ಜೋಶಿ ಅವರಿಂದ ನರವಾಣೆ ಅವರಿಗೆ ಫೋನ್ ಬರುತ್ತೆ, ಈ ರೀತಿ 4 ಟ್ಯಾಂಕರ್ಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ತಕ್ಷಣ ಏನಾಗುತ್ತೆ, ನರವಾಣೆ ಅವರು CDSಗೆ ಫೋನ್ ಮಾಡ್ತಾರೆ, ಡಿಫೆನ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ, ಫಾರಿನ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ, ಮತ್ತು NSAಗೆ ಫೋನ್ ಮಾಡ್ತಾರೆ. ಯಾವಾಗಲೂ ಕೂಡ ಈ ಥರ ಸೆನ್ಸಿಟಿವ್ ಮ್ಯಾಟರ್ಗಳಿದ್ದಾಗ ಯಾವತ್ತು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುತ್ತೆ. ರಾಜತಾಂತ್ರಿಕ ಮಾರ್ಗ ವಿಫಲ ಆದಾಗ ಮಾತ್ರ ಈ ಥರ ಫೈರಿಂಗಿಗೆ ಇಟ್ಕೊಡೋದು. ಫೈರಿಂಗ್ ನಾವು ಚೈನಾ ಮೇಲೆ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಟ್ರೀಟಿ ಇದೆ, ಬಾರ್ಡರ್ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ಅಗ್ರಿಮೆಂಟ್ 1996 ಪ್ರಕಾರ ನಾವು ಗುಂಡು ಹಾರಿಸೋಂಗೇ ಇಲ್ಲ. ಎರಡನೇ ವಿಚಾರ ಆಯಿತು. 8 ಕಾಲಿಗೆ ಫೋನ್ ಬಂತು. ಇಮ್ಮಿಡಿಯೇಟ್ ಆಗಿ ಸರ್ಕಾರದಿಂದ ಚೈನಾವನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಡೆದು ರಾಜತಾಂತ್ರಿಕ ಮಾರ್ಗವಾಗಿ. ಅದಕ್ಕೋಸ್ಕರನೇ 9:40ಕ್ಕೆ ಚೈನಾದ ಮೇಜರ್ ಜನರಲ್ಲು ಲ್ಯೂಲಿನ್ ಇವರು ಇಂಡಿಯನ್ ಆರ್ಮಿ ಚೀಫ್ಗೆ ಫೋನ್ ಮಾಡಿದ್ರು. ನಾವು ಇನ್ನು ಮುಂದೆ ಬರೋದಿಲ್ಲ, ನೀವು ಕೂಡ ಮುಂದೆ ಬರಬೇಡಿ, ಎಲ್ಲಿದ್ರು ಅಲ್ಲೇ ಇದ್ಬೇಡ, ನಾಳೆ ಬೆಳಗ್ಗೆ 9:00ಗೆ ಮೀಟ್ ಆಗೋಣ ಅಂತೇಳಿ ಅವ್ರು ಸುಮ್ಮನೆ ಫೋನ್ ಮಾಡ್ತಾರೆ ಸರ್ಕಾರದಿಂದ ಪ್ರೆಷರ್ ಹೋದ್ರೆ. ಅದಾದಮೇಲೆ ಏನಾಯಿತು, ಅಷ್ಟಾದ್ಮೇಲೂ ಕೂಡ ಮತ್ತೆ ಅಡ್ವಾನ್ಸ್ ಆಗ್ತಿದ್ದಾರೆ ಅಂತೇಳಿ ಜೋಶಿ ಅವರು ಮತ್ತೆ ನರವಾಣೆ ಅವರಿಗೆ ಫೋನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಇವ್ರನ್ನ ಡಿಫೆನ್ಸ್ ಮಿನಿಸ್ಟರ್ನಾಗಿ ಮಾಡಿದಾಗ, ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ನಿಮ್ಗೆ ಏನು ಸರಿ ಅನ್ಸುತ್ತೋ ಗ್ರೌಂಡಲ್ಲಿ ಆ ಡಿಸಿಷನ್ ತಗೊಳ್ಳಿ, ಇದಕ್ಕಿಂತ ಒಳ್ಳೆ ಡಿಸಿಷನ್ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ LOC ಆ್ಯಂಡ್ LAC. ಪಾಕಿಸ್ತಾನ ಮತ್ತು ಭಾರತಕ್ಕೆ ನೇರವಾದ ಒಂದು ಗರಿ ಇದೆ, ಒಂದು ಗೇಟ್ ಇದೆ, ಅದು ಲೈನ್ ಆಫ್ ಕಂಟ್ರೋಲು. ಸೊ ಅಲ್ಲಿಗೇನೊಂದು ಆರ್ಡರ್ ಅಂತ ಹೇಳಿದ್ರೆ, ಯಾರಾದರೂ ಲೈನ್ ಆಫ್ ಕಂಟ್ರೋಲ್ ಟಚ್ ಮಾಡಿದ್ರೆ ಸಾಕು, ಯು ಕಿಲ್ ಹಿಮ್ ಅಂತೇಳಿ. ಅದು ಇಲ್ಲಿರ್ತಕ್ಕಂಥದ್ದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಒಂದು ಗೆರೆ ಇರೋದಿಲ್ಲ, ನಮ್ಮಲ್ಲಿ ಟ್ರೀಟಿಗಳಾಗಿಲ್ಲ, ಎಲ್ಲಿಗೆ ಬಂದು ನಿಲ್ಲಬೇಕು ಅಂತ ಗೊತ್ತಿಲ್ಲ. ಎಲ್ಲೆಲ್ಲಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳಿರ್ತದೆ ಅಲ್ಲಿವರೆಗೂ ತಗೊಳ್ತಕ್ಕಂಥ ಇದಿರ್ತದೆ. ಇನ್ನೊಂದು, ಈ ರೀತಿಯ ಮೂವ್ಮೆಂಟ್ಗಳು ಪ್ರತಿ ದಿವಸ ನಡೀತಾ ಇರ್ತದೆ. ಅವ್ರೊಂದು ಸ್ವಲ್ಪ ಮುಂದೆ ಬರ್ತಾರೆ, ಇವರೊಂದು ಸ್ವಲ್ಪ ಮುಂದೆ ಹೋಗ್ತಾರೆ. ಯಾವತ್ತೂ ಪ್ರೈಮ್ ಮಿನಿಸ್ಟರ್ ಡಿಸಿಷನ್ನು ಅಥವಾ CCD ಯಾವುದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇಂಥವ್ರು ಯಾವ ಡಿಸಿಷನ್ ತಗೊಂತಾರೆ ಅಂದರೆ, ಯುದ್ಧದ ಸಂದರ್ಭದಲ್ಲಿ ಅಥವಾ ಆ ರೀತಿ ಬಂದಾಗ ಮಾತ್ರ ಅಲ್ಲಿಂದ ಡಿಸಿಷನ್ ಬರುತ್ತೆ. ಬಿಟ್ರೆ ಈ ಸಣ್ಣ ಪುಟ್ಟ ವಿಚಾರಗಳು ಏನು ನಡೀತವೆ ಇವೆಲ್ಲವೂ ಕೂಡ ಆ ಕಾಲಕ್ಕೆ ಆ ನಿರ್ಧಾರ ಕರೆಕ್ಟ್ ಆಗಿದೆ. ಸೇನೆಗೆ ತರಬೇಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.